ಸ್ನೇಹಿತರೆ ನಮಸ್ತೆ. ನಾವಿವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಜೀರ್ಣೋದ್ಧಾರ ಆಗಿರ್ತಕ್ಕಂಥ ಶ್ರೀ ಚನ್ನಕೇಶವ ದೇವಾಲಯ ಅಂಬಾಳೆಯಲ್ಲಿರ್ತಕ್ಕಂಥ ಶ್ರೀ ಚನ್ನಕೇಶವ ದೇವಾಲಯದ ಮುಂದಿದ್ದೀವಿ. ಅದ್ಭುತವಾದಂತಹ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಈ ದೇವಸ್ಥಾನವನ್ನು ಮೊದಲು ಹೇಗಿತ್ತು ಅನ್ನೋ ನೀವು ಫೋಟೋಸ್ನ ನೋಡ್ಬೋದು. ಅದಾದಮೇಲೆ ಈಗ ಹೇಗಿದೆ ಅನ್ನೋ ವಿಡಿಯೋವನ್ನು ನೋಡ್ಬೋದು. ಎಷ್ಟು ಅದ್ಭುತವಾಗಿದೆ, ಈ ಶಿಲಾ ವಿನ್ಯಾಸ ಹೇಗಿದೆ, ನೀವು ಒಳಗಡೆ ದೇವರನ್ನ ನೋಡ್ಬೋದು, ದೇವರ ಮೂರ್ತಿ ಹೇಗಿದೆ. ಚನ್ನಕೇಶವ ತುಂಬ ಅದ್ಭುತವಾದಂತಹ ಶಿಲ್ಪಕಲೆ. ನಿಜಕ್ಕೂ ಇಂಥದ್ದೊಂದು ದೇವಸ್ಥಾನವನ್ನು, ಆ ದೇವಸ್ಥಾನಕ್ಕೆ ಮರು ಜೀವವನ್ನು ಕೊಟ್ಟಂತಹ ಧರ್ಮಸ್ಥಳಕ್ಕೆ ನಾವೆಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಲದು. ಅಂಬಾಳೆಯ ಗ್ರಾಮದಲ್ಲೇ 2 ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಎಲ್ಲಿಯ ಧರ್ಮಸ್ಥಳ, ಎಲ್ಲಿಯ ಅಂಬಾಳೆ, ಚಿಕ್ಕಮಗಳೂರಿನ ಅಂಬಾಳೆಯಲ್ಲಿ 2 ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನಾವು ಇನ್ನೊಂದು ದೇವಾಲಯವನ್ನು ತೋರಿಸ್ತೀವಿ ನಿಮಗೆ, ಬನ್ನಿ. ಮಾನವಯುಗ ನಿರ್ಮಾಣ ಸಮಾಜ ದೇವತೆ ಗರ್ಪಿತವಾಗಲಿ ನಮ್ಮೆಲ್ಲ ತನು ಮನಧನ ಪ್ರಾಣ. ಓ ದಾರಿಗನೆ ಪ್ರಿಯನೇ ಹಿಗನೇ, ಬರಿಗೋಳಿನ ಬಾಳಿಗೆ ಮಾರುವೆಯಾತನು ಮನವನು ಗೆಳೆಯ. ಹಿಡಿಕೂಡಿನ ಬರಿಗೋಳಿನ ಬಾಳಿಗೆ ಮಾರುವೆಯಾತನು ಮನವನು ಗೆಳೆಯ. ಪಶುಬಲದಿದಿರಿಗೆ ಅಡಿಯಾಳಾಗುತ್ತ ಮರೆಯುವೆಯ ಮಾನವ್ಯದ ಗುರಿಯ. ದಾರಿಗನೇ ಪ್ರಿಯನೇ ಹಿಗನೇ, ಸ್ನೇಹಿತರೆ ನಮಸ್ತೆ. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಅಂಬಾಳೆ ಗ್ರಾಮದಲ್ಲಿದ್ದೀವಿ. ನೀವು ಈಗಾಗಲೇ ಚನ್ನಕೇಶ್ವರ ದೇವಾಲಯದ ಆ ಜೀರ್ಣೋದ್ಧಾರ ಕಾರ್ಯವನ್ನು ನೋಡಿದ್ದೀರಾ. ಈಗ ನಾವಿಲ್ಲಿರ್ತಕ್ಕಂಥದ್ದು ಲೋಕೇಶ್ವರ ದೇವಾಲಯ. ಈ ಲೋಕೇಶ್ವರ ದೇವಾಲಯಕ್ಕೆ 33 ಲಕ್ಷದ ಅನುದಾನದಲ್ಲಿ, ಅಂದರೆ ಗ್ರಾಮಸ್ಥರು ಮತ್ತು ಧರ್ಮಸ್ಥಳ ಎರಡೂ ಸೇರಿ ಈ ದೇವಾಲಯವನ್ನು ಮೊದಲು ಹೇಗಿತ್ತು ಅನ್ನೋದು ನೀವು ನೋಡ್ಬೋದು. ಈಗ ಇದು ಜೀರ್ಣೋದ್ಧಾರ ಆಗಿ ಈಗ ಈ ರೀತಿ ಇದೆ. ನೀವು ದೇವಾಲಯವನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಇದು ಕೂಡ ತುಂಬ ಅದ್ಭುತವಾದಂತಹ ದೇವಸ್ಥಾನ. ಬಹಳ ತುಂಬ ಸಂತೋಷವಾಗುತ್ತೆ. ಎಲ್ಲರೂ ಕೇಳ್ತಿರ್ತಾರೆ, ಏನು ಮಾಡ್ತಾರೆ ಧರ್ಮಸ್ಥಳದವರು ಅಲ್ಲಿ, ಎಲ್ಲ ಗ್ರಾಮದಿಂದ, ರಾಜ್ಯದ ಮೂಲೆಯಿಂದ ಭಕ್ತರು ಹೋಗಿ ಹುಂಡಿಗೆ ಹಣ ಹಾಕ್ತೀವಿ, ಏನು ಮಾಡ್ತಾರೆ ಅವರು ಅಂದರೆ ಈ ರೀತಿ ಆರೋಪಗಳನ್ನು ಒಂದು ಒಳ್ಳೆ ಧರ್ಮಕ್ಷೇತ್ರದ ಮೇಲೆ, ಶ್ರೀ ಕ್ಷೇತ್ರದ ಮೇಲೆ ಮಾಡ್ತಾ ಇರುವಾಗ ನಾವು ಯಾಕೆ ಈ ವಿಡಿಯೋಗಳನ್ನು ನಿಮಗೆ ತೋರಿಸ್ತಾನೆ ಇದ್ದೀವಿ, ಯಾಕೆ ನಾವು ಇದನ್ನು ನಿಮ್ಮ ಮುಂದಕ್ಕೆ ತರ್ತಿದ್ದೀವಿ ಅಂತ ಅಂದರೆ, ಪ್ರತಿ ಗ್ರಾಮಗಳಲ್ಲಿ ನೀವು ಹೋದರೆ, ಅಂದರೆ ಯಾವುದೇ ಜಿಲ್ಲೆಗೆ ಹೋಗಿ, ಚಿಕ್ಕಮಗಳೂರಿನಲ್ಲಿ 20 ದೇವಾಲಯಗಳು, ಅದು ಏನು ಸಣ್ಣ ಪುಟ್ಟ ದೇವಾಲಯಗಳಲ್ಲ, ಅತ್ಯಂತ ಹಳೆಯ ದೇವಾಲಯಗಳು ಮತ್ತು ಅತ್ಯಂತ ಪುರಾತನವಾದಂತಹ ವಾಸ್ತುಶಿಲ್ಪ ಇರತಕ್ಕಂಥ, ಸಂಸ್ಕೃತಿ ಪರಂಪರೆ ಇರತಕ್ಕಂಥ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನಾವು ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂತ ಅಂದರೆ, ಪ್ರತಿ ದೇವಾಲಯಗಳು ಕೂಡ ಇದೇ ರೀತಿ ಕೆಲಸ ಮಾಡಿದ್ರೆ, ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ, ಅವರು ಕೂಡ ನಾವೊಂದು 10 ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಪ್ರತಿ ಗ್ರಾಮಕ್ಕೆ ಬಂದರೆ, ಪ್ರತಿ ಜಿಲ್ಲೆಯಲ್ಲಿ ನಮ್ಮದೊಂದು 10 ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಅಂದಿದ್ರೆ ಎಲ್ಲಿ ಪರಂಪರೆ ಉಳಿತಿತ್ತು ಭಾರತದ್ದು, ಹೇಗಾಗ್ತಿತ್ತು, ಇನ್ನು ಭವ್ಯ ಮೆರುಗು ಸಿಗ್ತಿತ್ತು ಕರ್ನಾಟಕಕ್ಕೆ. ಆದರೆ ಇವತ್ತು ಧರ್ಮಸ್ಥಳ ಈ ಕೆಲಸವನ್ನು ಮಾಡ್ತಾ ಇದೆ, ಶ್ರೀ ಕ್ಷೇತ್ರ ಈ ಕೆಲಸವನ್ನು ಪ್ರತಿ ಗ್ರಾಮದಲ್ಲಿ ಯಾರೇ ಹೋದರೂ ಇಲ್ಲ ಅಂದೇ ಕಳಿಸಿಲ್ಲ. ಯಾರು ಮಾಡ್ತೀವಿ ಅಂದರೂ ನಿಮ್ಮ ಗ್ರಾಮದವ್ರು ಸ್ವಲ್ಪ ಹಾಕಿ, ನಾವು 75% ಹಾಕ್ತೀವಿ, ನೀವು 25% ಹಾಕಿ ಅಂತ ಹೇಳಿ ಆ ಗ್ರಾಮದ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ. ನೀವೀಗ ಇಲ್ಲಿ ನೋಡ್ಬೋದು, ಈ ದೇವಾಲಯ ಬಹಳ ಅದ್ಭುತವಾಗಿ ನಿರ್ಮಾಣವಾಗಿದೆ. ದೇವಾಲಯವನ್ನು ಒಂದು ಸಲ ನೋಡಿ. ಲೋಕೇಶ್ವರ ಸ್ವಾಮಿ ನೋಡಲಿಕ್ಕೆ ಬಹಳ ಆನಂದವಾಗುತ್ತೆ. ಬಹಳ ತುಂಬ ಚೆನ್ನಾಗಿದೆ ದೇವಾಲಯ ಒಳಗಡೆಯಿಂದ ನೋಡಲಿಕ್ಕೆ. ಅದಕ್ಕಾಗಿ ನಾವು ಇದನ್ನು ತೋರಿಸ್ಬೇಕು ಅಂತ ಬಂದ್ವಿ. ಮುಂದೆ ಮತ್ತೆ ಚಿಕ್ಕಮಗಳೂರಿನಲ್ಲಿರೋ ಅಷ್ಟು ದೇವಾಲಯಗಳನ್ನು ತೋರಿಸ್ತೀವಿ, ನೋಡ್ತಾರೆ.